ಚೆನ್ನಾಗೆ ಮಾಡಿರ್ತೀನಿ ತಿನ್ನಿ ಅಣ್ಣ. ಟೊಮ್ಯಾಟೋನ ಕನ್ನಡದಲ್ಲಿ ಏನಂತಾರೆ? ಗೊತ್ತಿಲ್ಲ ನನಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೀತಶ್ರೀ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಅಂಡ್ ಈಸಿಯಾಗಿ ಜಸ್ಟ್ 10 to 15 ಮಿನಿಟ್ಸ್ ಅಲ್ಲಿ ಹೇಗೆ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಿರಿಯಾನಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್. ಫಸ್ಟ್ ಒಂದು ಪಾತ್ರೆ ಇಟ್ಟು ಆ ಪಾತ್ರೆ ಕಾಯ್ದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೊಂಡು ಪನ್ನೀರ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಅದನ್ನ ಈ ಕಾಯ್ದಿರೋ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಲೈಟಾಗಿ. ಪನ್ನೀರು ಈ ತರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಡೈರೆಕ್ಟ್ ಆಗಿ ಹಂಗೆ ಹಾಕಿದ್ರೆ ಹಸಿ ಹಸಿ ಸ್ಮೆಲ್ಲು ಇರುತ್ತೆ, ಚೆನ್ನಾಗಿರಲ್ಲ. ಸೊ ಈ ತರ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಸ್ಪಾಂಜಿಯಾಗಿ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇವಾಗ ಫ್ರೈ ಮಾಡಾಗಿದೆ, ಅದನ್ನ ತೆಗ್ದಿಟ್ಕೊಳ್ಳೋಣ. ಪನ್ನೀರು ಫ್ರೈ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡ್ಬೇಕು, ಅದೆಲ್ಲ ಕೆಳಗಡೆನೆ ಕಚ್ಕೊಳ್ಳುತ್ತೆ. ಸೊ ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದೇ ಆಯಿಲ್ ಪ್ಯಾನ್ಗೆ ಈಗ 2 ಸ್ಪೂನ್ ತುಪ್ಪ ಹಾಕ್ತಿದೀವಿ. ನೀವು ತುಪ್ಪ ಬೇಡ ಅಂದ್ರೆ ಆಯಿಲ್ ಸಾಕು. ನಾವಿಲ್ಲಿ ತುಪ್ಪ ಹಾಕೊಂತ ಇದೀವಿ. ತುಪ್ಪ ಇಸ್ ಆಪ್ಷನಲ್. ತುಪ್ಪ ಹಾಕಿ ಅದಕ್ಕೆ ಪಲಾವ್ ಮಸಾಲ ಎಲ್ಲ ಲೈಕ್ ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತೆ ಏಲಕ್ಕಿ ಎಲ್ಲ ಹಾಕ್ತಿದೀವಿ. ಅದೆಲ್ಲ ಹಾಕಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಆ್ಯಡ್ ಮಾಡ್ತಾ ಇದೀವಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈ ತರ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದೀವಿ. ನೀವು ನಿಮ್ಮ ಮನೆ ಯಾವ ಸಾಲ್ಟ್ ಇದೆಯೋ ಅದು ಯೂಸ್ ಮಾಡ್ಬೋದು. ಬಟ್ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ರೆ ಹೆಲ್ತ್ ಒಳ್ಳೇದು ಅಂತ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದೀವಿ. ಸಾಲ್ಟ್ ಆ್ಯಡ್ ಮಾಡಾದ್ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋಣ. ಇದಿಷ್ಟು ಆ್ಯಡ್ ಮಾಡಾದ್ಮೇಲೆ ನೆಕ್ಸ್ಟ್ ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಮೀಡಿಯಂ ಸೈಜ್ ಟೊಮೆಟೊ ಕಟ್ ಮಾಡಿ ಅದನ್ನ ಆ್ಯಡ್ ಮಾಡ್ಕೊಂತ ಇದ್ದೀನಿ. ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಸೊ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ಗರಂ ಮಸಾಲ ಆ್ಯಡ್ ಮಾಡಿದ್ಮೇಲೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು. ಇದಿಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರೈ ಆದಮೇಲೆ ನಾವಿಲ್ಲಿ ಜಸ್ಟ್ ಪನ್ನೀರ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ವೆಜಿಟೇಬಲ್ಸ್ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊತ ಇದ್ದೀವಿ. ಬೀನ್ಸ್ ಮತ್ತು ಕ್ಯಾರೆಟ್ನ ಸಣ್ಣದಾಗೆ ಚಾಪ್ ಮಾಡಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಅದು ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡಬೇಕು. ಮಸಾಲ ಎಲ್ಲ ಅದಕ್ಕೆ ಹಿಡಿಬೇಕಲ್ಲ. ಸೊ ವೆಜಿಟೇಬಲ್ಲು ಈರುಳ್ಳಿ ಎಲ್ಲ ಲೈಕ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅದೆಲ್ಲ ಫುಲ್ಲು ಫ್ರೈ ಆಗಿ ಒಂಥರ ಆಯಿಲ್ ಬಿಟ್ಕೊಳ್ಳುತ್ತೆ. ಆವಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಆಯಿಲ್ ಬಿಟ್ಕೊಂಡಿದೆ. ಸೊ ನೆಕ್ಸ್ಟ್ ನಾವು ಅದಕ್ಕೆ ಕರ್ಡ್ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ. ಕೊತ್ತಂಬರಿ ಮತ್ತೆ ಪುದೀನ ಕರ್ಡ್ ಎಲ್ಲ ಹಾಕಿ ಅದು ಒಂದು 5 ಮಿನಿಟ್ಸ್ ಫ್ರೈ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಆವಾಗಲೇ ಪಿಂಕ್ ಸಾಲ್ಟ್ ಆ್ಯಡ್ ಮಾಡಿದ್ದೆ ಸ್ವಲ್ಪ ಆನಿಯನ್ಗೆ ಇದು ಇಟ್ಕೊಳ್ಳಿ, ಉಪ್ಪು ಇಟ್ಕೊಳ್ಳಿ ಅಂತ. ಇವಾಗ ರಾಕ್ ಸಾಲ್ಟ್ ಯೂಸ್ ಮಾಡ್ತೀವಿ.
ಸ್ಪೈಸಸ್ಸು ವೆಜಿಟೇಬಲ್ ಎಲ್ಲ ಫ್ರೈ ಆಗಿದೆ. ಸೊ ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾನಿಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡ್ತಿದ್ದೀವಿ. ನೀವು ಇಲ್ಲ ಅಂದರೆ ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಬೋದು. ಬಾಸುಮತಿ ರೈಸ್ನ ತೊಳೆದು ಒಂದು 20 ಮಿನಿಟ್ಸ್ ನೆನೆ ಇಟ್ಟಿದ್ದು. ಸೊ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀವು ನಾರ್ಮಲ್ ರೈಸ್ ಅಂದರೆ ಅದನ್ನೇನು ನೆನೆಸಿಡೋ ಅವಶ್ಯಕತೆ ಇಲ್ಲ. ಬಾಸುಮತಿ ರೈಸ್ ಆದರೆ ಸ್ವಲ್ಪ ನೆನೆಸಿಟ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ರೈಸ್ ಆ್ಯಡ್ ಮಾಡಿದ್ಮೇಲೆ ಈ ಥರ ಮಿಕ್ಸ್ ಮಾಡಬೇಕು. ಸೊ ದಟ್ ಸ್ಪೈಸಸ್ ಎಲ್ಲ ರೈಸಿಗೆ ಚೆನ್ನಾಗಿ ಹಿಡಿಯುತ್ತೆ. ಒಂದ್ಸತಿ ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ವಾಟರ್ ಆ್ಯಡ್ ಮಾಡಿದ್ರೆ. ಈಗ ರೈಸಿಗೆ ನೀರು ಆ್ಯಡ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ 2 ಗ್ಲಾಸ್ ಆಫ್ ಬಾಸ್ಮತಿ ರೈಸ್ ಯೂಸ್ ಮಾಡಿರೋದ್ರಿಂದ ಅದಕ್ಕೆ 3 ಗ್ಲಾಸ್ ನೀರು ಹಾಕ್ತಿದ್ದೀವಿ. ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀರೋ ಬೇಸ್ಡ್ ಆನ್ ದಟ್ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ರೈಸು ನೀರು ಆ್ಯಡ್ ಮಾಡಾದ್ಮೇಲೆ ಈ ಥರ ಬಾಯ್ಲ್ ಆಗಕ್ಕೆ ಬಿಡಬೇಕು. ಸೊ ರೈಸು ವಾಟರ್ ಸ್ವಲ್ಪ ಬಾಯ್ಲ್ ಆಗಿ ಈ ಥರ ಆದಾಗ ಅದಕ್ಕೆ ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರ್ ಆ್ಯಡ್ ಮಾಡ್ತಿದ್ದೀವಿ. ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಟೇಸ್ಟ್ ಚೆನ್ನಾಗಿರಲಿ ಅಂತ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀವಿ. ನಿಮಗೆ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾವಿಲ್ಲಿ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀವಿ ಟೇಸ್ಟಿಯಾಗಿರಲಿ ಅಂತ. ಸೊ ಇದಿಷ್ಟು ಆ್ಯಡ್ ಮಾಡಿ ಒಂದು ರೌಂಡ್ ಮಿಕ್ಸ್ ಮಾಡಬೇಕು. ಸೊ ಈ ರೀತಿ ಪನ್ನೀರು ಮತ್ತು ಕೊತ್ತಂಬರಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಬೇಕು. ಸೊ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಸೂಪರ್ ಟೇಸ್ಟಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಿರಿಯಾನಿ ತಿನ್ನೋಕ್ಕೆ ರೆಡಿ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಬಿರಿಯಾನಿ ಆಗಕ್ಕೆ ವೆಯ್ಟ್ ಮಾಡ್ತಿದ್ದೀವಲ್ಲ. ಸೊ ಈ ವೆಯ್ಟ್ ಮಾಡೋ ಗ್ಯಾಪಲ್ಲಿ ನಮ್ಮ ಮಮ್ಮಿಗೆ ಒಂದು ಕ್ವೆಶನ್ ಕೇಳ್ತೀನಿ, ನೋಡೋಣ ಆನ್ಸರ್ ಮಾಡ್ತಾರಾ ಇಲ್ವಾ ಅಂತ. ಲೆಟ್ಸ್ ಸಿ. ಮಮ್ಮಿ, ಟೊಮ್ಯಾಟೋನ ಕನ್ನಡದಲ್ಲಿ ಏನಂತಾರೆ? ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಓಕೆ, ನಿಮ್ಗೆ ಯಾರಿಗಾದ್ರೂ ಟೊಮೆಟೊನ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿದ್ರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲಿ ನಮ್ಮ ಬಿರಿಯಾನಿ, ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ. ಆಹಾ, ಅರೋಮಾ ಸಕ್ಕತ್ತಾಗಿ ಬರ್ತಿದೆ. ಸೊ ಸ್ಮೆಲ್ಲಲ್ಲೇ ಟೇಸ್ಟಿ ಅನಿಸ್ತಿದೆ, ತಿಂದು ನೋಡಬೇಕು. ಇವಾಗ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಿರಿಯಾನಿಗೆ ರೈತ ರೆಡಿ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ನಾವು ಸೌತೆಕಾಯಿ, ಟೊಮೆಟೊ ಆ್ಯಂಡ್ ಕೊತ್ತಂಬರಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಆ ಚಾಪ್ ಮಾಡಿ ಇಟ್ಕೊಂಡಿರೋ ಕುಕುಂಬರ್, ಟೊಮೆಟೊ ಆ್ಯಂಡ್ ಕೊತ್ತಂಬರಿನ ಇಲ್ಲಿ ಕರ್ಡ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ನಾವು ಜೀರಾ ಪೌಡ್ರ್ ಆ್ಯಡ್ ಮಾಡ್ತಿದ್ದೀವಿ. ಇದು ಜೀರಾ ಪೌಡ್ರು ನಮ್ಮ ಮಮ್ಮಿ ಮನೆಯಲ್ಲೇ ಮಾಡಿರೋದು. ಶಾಪಲ್ಲಿ ಸಿಗೋ ಜೀರಾ ಪೌಡ್ರು ಕೂಡ ಯೂಸ್ ಮಾಡ್ಬೋದು. ಬಟ್ ಜೀರಾ ಪೌಡರ್ ಆ್ಯಡ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಹಾಗೂ ಅಸಿಡಿಟಿಗೆ ಒಳ್ಳೇದು ಅಂತ ಜೀರಾ ಪೌಡರು. ಮತ್ತು ಅದಕ್ಕೆ ಪಿಂಕ್ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀವಿ. ಜೀರಾ ಪೌಡರ್ ಆ್ಯಡ್ ಮಾಡಿದ್ರೆ ನಿಮಗೆ ರೈತ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ರೆಸ್ಟೋರೆಂಟಲ್ಲಿ ತಿಂದಾಗೆಲ್ಲ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ವಾ. ಸೊ ಅವರು ಅದಕ್ಕೆ ಜೀರಾ ಪೌಡರ್ ಆ್ಯಡ್ ಮಾಡಿರ್ತಾರೆ. ನೀವು ಆ್ಯಡ್ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಿರಿಯಾನಿ ರೆಡಿ ಆಗಿದೆ. ಸೊ ನಾಗಲೇ ಹೇಳ್ದೆ ಅಲ್ವಾ, ಟೇಸ್ಟ್ ನೋಡೋಕ್ಕೆ ಒಂದು ಸ್ಪೆಷಲ್ ಪರ್ಸನ್ ಕೊಡ್ತೀನಿ ಅಂತ. ಸೊ ಅವ್ರು ಯಾರು ಅಂತ ನೋಡಿ. ಸೊ ರಿವ್ಯೂಗೆ ಬ್ರದರ್ಸ್ ಫ್ರಮ್ ಅನದರ್ ಮದರ್ ಕೊಡ್ತಾ ಇದ್ದೀನಿ. ತಗೊಳ್ಳಿ ಅಣ್ಣ. ಓಕೆ, ಇವರು ಕಾರ್ತಿಕ್ ಅಣ್ಣ, ಅವರು ಶೇಖರ್ ಅಣ್ಣ. ತಿಂದು ಟೇಸ್ಟ್ ನಿಮ್ಗೆ ಹೆಂಗ್ ಬೇಕೋ ಹಂಗೆ ತಿನ್ನಿ, ಟೇಸ್ಟ್ ಹೇಳಿ. ಚೆನ್ನಾಗೆ ಮಾಡಿರ್ತೀನಿ, ತಿನ್ನಿ ಅಣ್ಣ. ಜಾಸ್ತಿ ಚೆನ್ನಾಗಿದ್ಯಾ? ನೀವೆಲ್ಲ ಸಪೋರ್ಟ್ ಮಾಡಬೇಕು.
ಅಣ್ಣ ರೈತ ಅದಕ್ಕೆ ಹಾಕೊಂಡು ತಿನ್ಬೇಕು ಬರೀ ತಿನ್ನ. ಒಂದು ಅವಾಗ ಬೇರೆ ಬೇರೆ ಟೇಸ್ಟ್ ಗೊತ್ತಾಗುತ್ತೆ. ಹೌದಾ, ಚೆನ್ನಾಗಿದ್ಯಾ? ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಗೊತ್ತಾಗಲ್ಲ. ಹೇಳಿ ಹೇಗಿದೆ? ಸಖತ್ತಾಗಿದೆ. ಫ್ಲೇವರ್ಸ್ ಹಂಗೆ ಬಾಯಲ್ಲೆಲ್ಲ ಪದನೇ ಬರ್ತಿಲ್ಲ. ಓಕೆ, ರೇಟ್ ಮಾಡ್ಬೇಕಪ್ಪ ಔಟ್ ಆಫ್ 5? ಪರ್ಫೆಕ್ಟ್ ಬ್ಲೆಂಡ್. ಮಸ್ತಾಗಿ ಮಾಡಿದ್ಯಾ. 4.99. ಓ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಈಟ್ ವೆಲ್, ಎಂಜಾಯ್ ವೆಲ್. ಥ್ಯಾಂಕ್ ಯು.